ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಹಾಶಿವರಾತ್ರಿಯ ವಿಶೇಷ ಗೆಣಸಿನ ಕೀರ್ ಅಥವಾ ಪಾಯಸನ್ ರೀ ಮಾಡಾಕತ್ತೇನೆ ರೀ. ಅದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ಅಂದ್ರೆ ಭಾಳ ಭಾರಿಯಾಗಿರ್ತೈತಿ, ಭಾಳ ಮಸ್ತಾಗಿರ್ತೈತಿ. ನೀವು ಇದೇ ಥರ ಗೆಣಸಿಂದು ಒಂದು ಪಾಯಸ ಆಗಲಿ ಮಾಡ್ಕೊಂಡು ತಿನ್ನಿರಿ, ಬೆಸ್ಟಾಗಿರ್ತೈತಿ. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಕುದಿಸ್ಕೊಂಡಿದ್ದು ಗೆಣಸು ಇರ್ತೈತಲ್ಲ ರೀ, ಅದನ್ನು ತೊಗೊಂಡನಿ. ಇದು ಅಷ್ಟೊಂದು ಮೆತ್ತಗೆ ಕುದಿಸಿಲ್ಲ ರೀ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕುದಿಸೇನಿ. ಈಗ ನೋಡಿರಿ ತುರಿದ್ರೆ ಹೀಗೆಲ್ಲ ಬರ್ತೈತೆ, ಅಷ್ಟೇ ಕುದಿಸೇನಿ ನಾನು. ಇದನ್ನು ಪೀಸ್ ಆದ್ರೂ ಅದನ್ನೆಲ್ಲ ಹಾಕಿ ನಾವು ಕೀರ್ ಮಾಡ್ಕೋಬೋದು ರೀ, ಪಾಯಸ. ಈಗ ನೋಡಿರಿ ಇದನ್ನೆಲ್ಲ ತುರಿದಾಗೈತಿ. ಇದೇ ಥರನ ಇನ್ನೊಂದಿಷ್ಟು ತುರ್ಕೊಳಕತ್ತಾನೆ ನಾನು. ಅದನ್ನಷ್ಟು ತುರಿದು ಈಗ ನಾನು ಪಾಯಸ ಮಾಡೋದು ತೋರಿಸ್ತೀನಿ ರೀ. ಇದು ಶಿವರಾತ್ರಿಗೆ ತಿಂದ್ರೂ ಗೆಣಸಂತೂ ತಿಂತಿರ್ತಾರೆ. ಇದೇ ಥರ ಪಾಯಸ ಮಾಡ್ಕೊಂಡು ತಿಂದುಬಿಟ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿಬಿಟ್ಟಿರ್ತೈತೆ ರೀ ಪಾಯಸ. ಈಗ ಹಾಲು ಹಾಕಿರ್ತೀವಲ್ಲ ರೀ ಅದಕ್ಕೆ. ಈಗ ನೋಡಿರಿ ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಇದನ್ನ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೋತೀನಿ ರೀ. ಇದು ಮಹಾಶಿವರಾತ್ರಿ ವಿಶೇಷ ಆಗಲಿ, ಯಾವಾಗ ಉಪವಾಸ ಇದ್ದಾಗಲಿ, ಯಾವಾಗ ಬೇಕನ್ನಿಸ್ದಾಗ ಮಾಡ್ಕೊಂಡು ತಿನ್ನೋಕ್ಕಾಗಲಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ. ಈ ಥರ ಪಾಯಸ ಮಾಡಿದ್ರಿಂತ ಇದೊಂದು ಭಾಳ ಟೇಸ್ಟಾಗಿರ್ತೈತಿ. ಅದಕ್ಕೆ ನೀವು ಇದೇ ಥರ ಮಾಡಿ ನೋಡಿರಿ. ಡ್ರೈ ಫ್ರೂಟ್ಸ್ ಎಲ್ಲ ನಾನು ಇದಕ್ಕೆ ಹುರ್ಕೊಳಕ್ತೇನೆ ರೀ. ಗೆಣಸು ರೀ ಅಷ್ಟು ಆರೋಗ್ಯಕ್ಕೆ ಚಲೋ ಅಂತ ಹೇಳ್ತಾರೆ ರೀ. ಆದರೆ ಮಿತವಾಗಿ ತಿನ್ಬೇಕು ರೀ ಇದನ್ನ ಯಾವಾಗಲೂ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರ್ತೈತೆ ರೀ, ಮತ್ತು B6 ಭಾಳ ಹೇರಳವಾಗಿರ್ತೈತೆ. ಅದರಿಂದ ರೋಗ ನಿರೋಧಕ ಶಕ್ತಿನ ನಮ್ಮಲ್ಲಿ ಹೆಚ್ಚಿಸ್ತದೆ. ಮತ್ತು ಕಣ್ಣಿನ ಆರೋಗ್ಯಕ್ಕೂ ಭಾಳ ಬೆಸ್ಟ್ ಅಂತ ಹೇಳ್ತಾರೆ ಗೆಣಸು. ಆದ್ರೆ ನೋಡ್ಕೊಂಡು ತಿನ್ಬೇಕು ರೀ ಇದನ್ನ. ಎಷ್ಟು ಬೇಕಷ್ಟೇ. ಡಯಾಬಿಟಿಕ್ದವರು ಜಾಸ್ತಿ ಏನು ತಿನ್ನಬಾರ್ದು, ಅಷ್ಟಕ್ಕಷ್ಟೇ ತಿನ್ಬೇಕು. ಇದು ಕಣ್ಣಿನ ಆರೋಗ್ಯ ಆಗಲಿ ಮತ್ತು ಜೀರ್ಣಕ್ರಿಯೆಗೆ ಆಗಲಿ ನಾರಿನಾಂಶ ಇರೋದ್ರಿಂದ ಇದ್ರಾಗ ಜೀರ್ಣಕ್ರಿಯೆಗೂ ಭಾಳ ಹೆಲ್ದಿಯಾಗಿರ್ತೈತಿ. ಈಗ ನೋಡಿರಿ ಗೆಣಸು ಹಾಕೇನಿ, ಹಾಲು ಹಾಕೇನಿ, ಎಲ್ಲವನ್ನು ನಾನು ಕುದಿಸಾಕ್ತೇನೆ. ಅವೆರಡು ಚೆಂದಂಗೆ ಕುದಿಬೇಕು ರೀ. ಗೆಣಸು ಮತ್ತು ಹಾಲು ಎರಡು ಹಾಕೈತಲ್ರಿ, ಅವು ಮಸ್ತಂಗೆ ಕುದಿಬೇಕ್ರಿ. ಈಗ ಕುದ್ದಿಂದ ನಾನು ಗಸಗಸೆಯನ್ನು ಹಾಕೋತೀನಿ. ಈಗ ನೋಡಿರಿ ಗಸಗಸೆ ತೊಗೊಂಡನಿ, ಅವನ್ನ ಈಗ ಹಾಲು ಮತ್ತು ಗೆಣಸು ಕುದಿ ಮುಂದೆ ಹಾಕೊಳಕ್ತೇನೆ. ಮತ್ತು ರಕ್ತದ ಸಕ್ಕರೆ ನಿಯಂತ್ರಣ ಮಾಡ್ತೈತೆ, ಆದರೆ ಮಿತವಾಗಿ ಇದನ್ನ ಸೇವಿಸಬೇಕು. ತೂಕ ಇಳಿಕೆನೂ ಇದರಿಂದ ತೂಕ ಇಳಿಕೆಗೂ ಒಳ್ಳೇದತ್ತ ಹೇಳ್ತಾರೆ. ಈಗ ನೋಡಿರಿ ಅದಕ್ಕೆ ನಾನು ಗಸಗಸೆನೂ ಹಾಕೀನಿ, ಡ್ರೈ ಫ್ರೂಟ್ಸೂ ಎಲ್ಲ ಹಾಕಿ ಅದನ್ನ ಚೆಂದಾಗಿ ಮಿಕ್ಸ್ ಮಾಡಾಕ್ತೇನೆ. ಇದು ಒಂದು ಸಲ ಕುದೀತಂದ್ರೆ 5 ಮಿನಿಟ್ನಾಗ ಆಗಿಬಿಡ್ತೈತೆ ರೀ ಗೆಣಸಿನ ಪಾಯಸ ಅಥವಾ ಕೀರ. ನೀವು ಅನ್ನ ಜೊತೆಯನ್ನು ಕುಕ್ಕರ್ನಾಗ ಇಟ್ಟು ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡು ಅನ್ನ ಪಾಯಸನೂ ಎರಡು ಆಗುತ್ತೆ. ಅಷ್ಟು ಈಜಿನೂ ಮತ್ತು ಅಷ್ಟು ಉಪವಾಸ ಇದ್ದಾಗದು ತಿನ್ನೋಕೆ ಭಾಳ ಬೆಸ್ಟ್ ರೀ ಇದು. ಈಗ ನೋಡಿರಿ ರುಚಿಗೆ ನಿಮಗೆ ಎಷ್ಟು ಬೇಕು ಟೇಸ್ಟ್ ಅಷ್ಟು ಸಕ್ಕರೆ ಹಾಕೋರಿ. ಈಗ ಅದ್ರ ಪ್ರಮಾಣ ನೋಡ್ಕೊಂಡು ನಿಮಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಇರಲಿಲ್ಲ ಅಂದರೆ ಡಯಾಬಿಟಿಕ್ ಅದು ಇದ್ದವರು ಸಕ್ಕರೆನೂ ಹಾಕೊಳ್ಳಾರ್ದ ಹಂಗೆ ಸ್ವಲ್ಪ ತೊಗೋಬೋದು. ಈಗ ನೋಡಿರಿ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಗಸಗಸೆ ಹಾಲು ಎಲ್ಲ ಕುದಿಯಾಕತ್ತೈತೆ ನೋಡಿರಿ. ಒಂದು ಸಲ ಕುದ್ದು ಬಿಡ್ತಂದ್ರೆ ಭಾರಿ ಮಸ್ತಾಗಿರುವಂಥ ಒಂದು ಒಳ್ಳೆ ಪಾಯಸ ರೆಡಿ ಆಗೈತಿ. ಈಗ ನೀವು ಇದೇ ಥರ ಮಾಡಿರಿ, ಮಸ್ತಾಗಿರ್ತೈತಿ. ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಬೆಸ್ಟಾಗಿರ್ತೈತೆ ನೋಡಿರಿ. ಈಗ ನೋಡಿರಿ ಈಗ ಸರ್ವ್ ಮಾಡೋದು ತೋರ್ಸಾಕ್ತೇನೆ ನಾನು. ಭಾಳ ಅಂದ್ರೆ ಭಾಳ ಭಾರಿ ಆಗಿರ್ತೈತಿ, ಎಷ್ಟು ಮಸ್ತಾಗಿರ್ತೈತೆ ನೋಡಿರಿ ಇದನ್ನ. ಯಾಕಂದ್ರೆ ಟೇಸ್ಟೂ ಹಂಗಾಗಿರ್ತೈತಿ, ಮತ್ತು ಹಾಲು ಇದು ಹಾಕಿ ಡ್ರೈ ಫ್ರೂಟ್ಸ್ ಅದು ಎಲ್ಲ ಹಾಕಿ ಮಾಡೋದ್ರಿಂದ ಅದಕ್ಕೆ ಒಂದು ಭಾಳ ರುಚಿ ಬಂದಿರ್ತೈತೆ ರೀ.